ತಾಲೂಕು ದಲಿತ ಸೇನೆ ವತಿಯಿಂದ ಇಂದು ತಾಲೂಕಿನಾದ್ಯಂತ ದಲಿತರ ಕುಂದುಕೊರತೆಗಳ ಸಭೆಯನ್ನು ಅತಿ ತುರ್ತಾಗಿ ಕರೆಯಬೇಕು ಎಂದು ತಾಲೂಕಾ ದಲಿತ ಸೇನೆ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ರಶ್ಮಿ ಅವರಿಗೆ ದಲಿತ ಸೇನೆ ಅಧ್ಯಕ್ಷರಾದ ಡಿಸಿ ವರದರಾಜು ಮನವಿ ಸಲ್ಲಿಸಲಾಯಿತು. ಕುಣಿಗಲ್ ತಾಲೂಕಿನಲ್ಲಿ ಸೆಪ್ಟೆಂಬರ್ 2024ರಲ್ಲಿ ದಲಿತರ ಕುಂದುಕೊರತೆ ಸಭೆಯನ್ನು ಕರೆದು ಸಭೆಯಲ್ಲಿ ಹಲವು ದಲಿತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಗಿತ್ತು. ಅದರಲ್ಲಿ ಅನೇಕ ಕಂದಾಯ ಇಲಾಖೆಗೆ ಸಂಬಂಧಿಸಿದ ವಿಚಾರಗಳು ಇದ್ದು ಇಲ್ಲಿಯವರೆಗೆ ಯಾವುದೇ ಸಮಸ್ಯೆಯೂ ಕೂಡ ಬಗೆಹರಿದಿರುವುದಿಲ್ಲ ಎಂದು ಡಿಸಿ ವರದರಾಜು ಅವರು ಮಾತನಾಡಿದರು. ತಾಲೂಕಿನಲ್ಲಿ ಹಲವು ದಲಿತರ ಸಮಸ್ಯೆಗಳು ಇದ್ದು ಅತಿ ಶೀಘ್ರದಲ್ಲಿ ಕುಂದುಕೊರತೆಯ ಸಭೆಯನ್ನು ಕರೆಯಬೇಕು. ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕಿನ ದಲಿತರ ಸಮಸ್ಯೆಯ ಬಗ್ಗೆ ಗಮನ ಹರಿಸಬೇಕು ಎಂದು ಉಪಾಧ್ಯಕ್ಷರಾದ RN ಹಟ್ಟಿ ರಂಗಯ್ಯನವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸೌಜನ್ಯತೆ ಉಳ್ಳವರಾದ ತಹಶೀಲ್ದಾರ್ ರಶ್ಮಿ ಅವರು, ಆದಷ್ಟು ಬೇಗ ತಾಲೂಕಾ ದಲಿತರ ಕುಂದುಕೊರತೆ ಸಭೆಯನ್ನು ಕರೆಯುತ್ತೇನೆ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ. ಈ ಹಿಂದೆ ಸೆಪ್ಟೆಂಬರ್ 2024ರಲ್ಲಿ ನಡೆದಿರುವ ಸಭೆಯಲ್ಲಿ ಚರ್ಚಿಸಲಾದ ವಿಚಾರಗಳ ಬಗ್ಗೆ ಗಮನ ಹರಿಸಿ ಅತಿ ತುರ್ತಾಗಿ ನಿಮ್ಮ ಸಮಸ್ಯೆಯನ್ನು ಕಾನೂನಿನ ವ್ಯಾಪ್ತಿಯಲ್ಲಿ ಬಗೆಹರಿಸುತ್ತೇನೆ. ಸದಾ ನಮ್ಮ ಇಲಾಖೆ ನಿಮಗೆ ಸ್ಪಂದಿಸುವ ಕೆಲಸ ಮಾಡುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನನ್ನ ದೂರವಾಣಿಗೆ ಕರೆ ಮಾಡಿ ತಿಳಿಸಿ. ನಾನು ಯಾವುದೇ ಕೆಲಸದಲ್ಲಿ ತೊಡಗಿದ್ರೂ ಸಹ ನಿಮಗೆ ಸ್ಪಂದಿಸುತ್ತೇನೆ ಎಂದು ನಮ್ರತೆ ಇಂದ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕಾ ದಲಿತ ಸೇನೆ ಅಧ್ಯಕ್ಷರಾದ ಡಿಸಿ ವರದರಾಜು, ಗೌರವಾಧ್ಯಕ್ಷರಾದ ವೆಂಕಟಗಿರಿಯಪ್ಪ, ಉಪಾಧ್ಯಕ್ಷರಾದ RN ಹಟ್ಟಿ ರಂಗಯ್ಯ, ಕಾರ್ಯದರ್ಶಿಯಾದ ರಂಗಸ್ವಾಮಿ R, ಸಹ ಕಾರ್ಯದರ್ಶಿ ವೆಂಕಟೇಶ್, ಯಡವಾಣಿ ಶ್ರೀನಿವಾಸ್ ಇದ್ದರು. ವರದಿ ನರಸಿಂಹರಾಜು. ನಮ್ಮ ತಾಲೂಕಿಗೆ ಮೇಡಮ್ ಅವರು ಲಕ್ಷ್ಮೀ ಮೇಡಮ್ ಅವರು ತಹಶೀಲ್ದಾರಾಗಿ ಅಧಿಕಾರ ಸ್ವೀಕಾರ ಮಾಡೋದ್ರಿಂದ ದಲಿತರ ಬಗ್ಗೆ ಸಾಕಷ್ಟು ಕಾಳಜಿ ಕಂಡಿದ್ದಾರೆ. ಮತ್ತು ಯಾವುದೇ ದೂರವಾಣಿ ಮಾಡೋದು ಕೂಡ ಸ್ಪಂದಿಸಿದ್ದಾರೆ. ಇಲ್ಲಿವರೆಗೂ ಕೂಡ ಈ ದಿನ ಬಂದು ನಾವು ಮನವಿ ಕೊಟ್ಟೋದೇನಪ್ಪ ಅಂದರೆ 5 ತಿಂಗಳು ಕಳೆದೋಯ್ತು. DSS ಮೀಟಿಂಗ್ ಕುಂದುಕೊರತೆ ತಾಲೂಕಿನಲ್ಲಿ ಇರೋವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ನಾವು ಪಾಪ ಬಂದು ಕೇಳಬಾರ್ದು. ಹಾಗಾಗಿ 5 ತಿಂಗಳಾಗಿ ಮೀಟಿಂಗ್ ಕರೆದು ಆಮೇಲೆ ಹಿಂದೆ ಇದ್ದ ಸಬ್ಜೆಕ್ಟ್ಗಳು ಕೂಡ ಬೇಗ ಇತ್ಯರ್ಥ ಪಡ್ತೀವಿ ಅಂದ್ಬಿಟ್ಟು ಮೇಡಮ್ ಅವರಿಗೆ ಒಂದು ಮನವಿ ಕೊಡ್ತಾರೆ ದಿನಸೇನೆಯಿಂದ. ಆದಷ್ಟು ಬೇಗ ಮೇಡಮ್ ಅವರು ಹಿಂದಿನ ಸಬ್ಜೆಕ್ಟ್ಗಳು ಏನಿದ್ದಾವೆ ಅವನ್ನ ಇತ್ಯರ್ಥಪಡಿಸ್ಬೇಕು. ಅದರಲ್ಲೂ ಮುಖ್ಯವಾಗಿ ಕಂದಾಯ ಇಲಾಖೆ ಕೇಳ್ತಾ ಇದ್ದೀವಿ. ಕಂದಾಯ ಇಲಾಖೆ ಬೇಗ ಇತ್ಯರ್ಥಪಡಿಸುತ್ತೆ ಕೇಳ್ತಾರೆ. ಜೈ ದಿನಸಿ.